ಸೂರಜ್ ರೇವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚಿಕ್ಕ ಗುರುತಿನ ಪ್ರಶ್ನೆ 361 ಮಾನ್ಯ ಗೃಹ ಸಚಿವರಿಗೆ. ಸಭಾಪತಿಗಳ ಉತ್ತರಗಳನ್ನು ಒದಗಿಸಲಾಗಿದೆ. ಉತ್ತರ ಸಮಾಧಾನಕರವಾಗಿದೆ. ಇಲ್ಲಿ ಸಿವಿಯಾರಿಟಿ ಆಫ್ ದಿ ಪ್ರಾಬ್ಲಮ್ ಒಂದು ಸ್ವಲ್ಪ ವಿವರಣೆ ಮಾಡಕ್ಕೆ ಬಯಸ್ತೀನಿ ಮಾನ್ಯ ಗೃಹ ಸಚಿವರಲ್ಲಿ. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ಜನರಲೈಸ್ಡ್ ಆಗಿ ಹೇಳ್ತಾ ಇಲ್ಲ, ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳೇ ಪೊಲಿಟಿಷಿಯನ್ಗಳಾಗ್ಬಿಟ್ಟಿದ್ದಾರೆ. ಯಾಕೆ ಹೇಳಕ್ಕೆ ಬಯಸ್ತೀನಿ ಮಾತನ್ನ ಅಂದರೆ, ಅಕ್ರಮ ಮರಳು ಸಾಗಾಣಿಕೆ ಒಂದು, ಎರಡನೇದು ಇಲ್ಲಿ ಗ್ಯಾಮ್ಲಿಂಗು, ಮಟ್ಕ, ಲಾಡ್ಜ್ಗಳಲ್ಲಿ ಪ್ರಾಸ್ಟಿಟ್ಯೂಷನ್ನು, ನೆಗೆಟಿವ್ ಎಲಿಮೆಂಟ್ಸ್, ರೌಡಿಗಳಿಗೆ ಎನ್ಕರೇಜ್ಮೆಂಟು, ಈ ಮರ್ಡರ್ಗಳು ಇದರಲ್ಲೆಲ್ಲ ಇಂಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟು, ಈ ರೀತಿಯಾದ ಆಂಟಿ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರೋಂಥ ಸುಮಾರು ಪೊಲೀಸ್ ಕಾನ್ಸ್ಟೇಬಲ್ಗಳು ಆಗಲೇ ನಿಮಗೆ ಬೆಳಕು ಚೆಲ್ಲಿದ್ದೀವಿ ನಾವಾಗಲೇ. ಇವು ಒಂದೇನಪ್ಪ ಅಂದರೆ, ಈ ಎಲೆಕ್ಟ್ರಲ್ ಪ್ರಾಸೆಸ್ಸಲ್ಲಿ ಇಲ್ಲಿಗಲ್ ಇನ್ವಾಲ್ವ್ಮೆಂಟು ಏನಂದರೆ, ಒಂದು 4-5 ವಿಲೇಜ್ಗಳನ್ನ ನಾವು ವಹಿಸ್ಕೊತೀವಿ, ನಾವೇ ದುಡ್ಡು ಖರ್ಚು ಮಾಡ್ತೀವಿ, ಮತ್ತು ನಾವೇ ಆಲ್ಕೋಹಾಲು, ಈಗ ಎಣ್ಣೆ ಅಂತೂ ಎಣ್ಣೆನ ಹೇಳೋಕ್ಕೋಲ್ಲ, ಆಲ್ಕೋಹಾಲು ಮತ್ತು ಮಾಂಸದ ಅಡುಗೆ, ಬಾಡೂಟ, ಇವೆಲ್ಲ ಕೆಲವು ಹಳ್ಳಿಗಳಿಗೆ ನಾವೇ ವಹಿಸ್ಕೊತೀವಿ ಅಂತ ಈ CD ಮೂಲಕ ಆಡಿಯೋ ಕಾಂಕ್ರೀಟ್ ಎವಿಡೆನ್ಸ್ ಕೂಡ ಮನೆ ಸಭಾಪತಿಗಳೇ ನಿಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ಮುಖ್ಯ ಅಧೀಕ್ಷಕರಿಗೂ ಕೂಡ ಆಗಲೇ ವಹಿಸಿದ್ದಾರೆ. ಈ ಬ್ಯಾಡ್ಜ್ ನಂಬರ್ 190 ಬಗ್ಗೆ ನೀವು ಒಂದು ಉತ್ತರ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಆಗಲೇ ಕ್ರಮ ವಹಿಸಿದ ನಂತರ ಕೂಡ ಹೇಳಿದ್ದೀರಾ. ಮುಖ್ಯವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ, ಒಬ್ಬ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವ್ರ ಮೇಲೆ ಯಾವುದೋ ಒಂದು ಬೇರೆ ಕೇಸ್ಗೆ ಗುಮಾನ್ಯ ಕರ್ಕೊಂಡೋಗಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು ಕೂಡ ಇಲ್ಲಿ ನಿಮಗೆ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಮಾನ್ಯ ಗೃಹ ಸಚಿವರೇ. ಇಲ್ಲಿ ಇದು ಎರಡನೇ ವಿಷಯ. ಆದರೆ ಮಾನ್ಯ ಸಭಾಪತಿಗಳು ಕೂಡ ಗೋಪ್ರೇಮಿಗಳು, ಅವರ ಮೂಲಕ ಒಂದು ವಿನಂತಿ ಮಾಡಕ್ಕೆ ಬಯಸ್ತೀನಿ. ಇಲ್ಲಿ ಬನ್ನರ್ಘಟ್ಟ ಬಯೋಲಾಜಿಕಲ್ ನ್ಯಾಷನಲ್ ಪಾರ್ಕ್ ಎಕ್ಸಿಕ್ಯೂಟಿವ್ ಡೈರೆಕ್ಟರು ಒಂದು ಸಪ್ಲೈ ಆರ್ಡರು ಟೆಂಡರ್ ಇನಿಷಿಯೇಟ್ ಮಾಡ್ತಾರೆ ಪ್ರತಿ ವರ್ಷ ಫಾರ್ ದಿ ಮೀಟ್ ಟೆಂಡರ್ ಫಾರ್ ಸಪ್ಲೈ ಆಫ್ ಮೀಟ್ ಆಫ್ ಬಫೆಲೋ ಅಬೌವ್ ದಿ ಏಜ್ ಆಫ್ 13 years ಫಾರ್ ದ ಕ್ಯಾಪ್ಟಿವ್ ಕಾರ್ನಿವರಸ್ ವೈಲ್ಡ್ ಅನಿಮಲ್ಸ್. ಇದಕ್ಕೆ ಈ ಒಂದು ಲೆಟರ್ ಕಾಪಿನ ಅನೇಕ ಜೆರಾಕ್ಸ್ ಮಾಡ್ಕೊಂಡು, ಈಗೇನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಚನ್ನರಾಯಪಟ್ಟಣ ತಾಲೂಕು ಟೌನ್ನಲ್ಲಿ ಪ್ರತಿ ವಾರ ಶುಕ್ರವಾರ ಸಂತೆ ನಡೆಯುತ್ತೆ. ಇದರಲ್ಲಿ ಒಂದೊಂದು ವೆಹಿಕಲ್ಗಳಲ್ಲಿ ನಿಮಗೆ ಇಲ್ಲಿ ಅವಕಾಶ ಇರೋದು ಬಫೆಲೋ ಅಬೌವ್ ದಿ ಏಜ್ ಆಫ್ 13 years ಅಂತ. ಅಲ್ಲಿ ಸ್ಲಾಟರ್ ಆಕ್ಟ್ ಪ್ರಕಾರ ಅಬೌವ್ ದಿ ಏಜ್ ಆಫ್ 13 years ಬಫೆಲೋ ಮಾತ್ರ ನೀವು ಅದು ಮಾಂಸ ಮಾತ್ರ ನೀವು ಸಾಗಾಣಿಕೆ ಮಾಡ್ಬೋದು ಅಂತ. ಇಲ್ಲಿ ಲೈವ್ ಟ್ರಾಫಿಕಿಂಗ್ ಆಫ್ ಬುಲಕ್ಸು, ಲೈವ್ ಟ್ರಾಫಿಕಿಂಗ್ ಆಫ್ ಹಳೆ ಕೌಸು ಕೂಡ ಅಷ್ಟೇ, ಇವೆಲ್ಲ ನಡೆಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಈ ಬ್ಯಾಡ್ಜ್ ನಂಬರ್ 190 ಅಂತ ಏನು ನಾನು ಹೆಸರು ಹೇಳಕ್ ಬಯಸಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಅವರೇ ಮೇಜರ್ ಕಿಂಗ್ ಪಿನ್ ಅಂತ ಹೇಳಕ್ ಬಯಸ್ತೀನಿ. ಈ ನಿಮ್ಗೆ ಲೈವ್ ಟ್ರಾಫಿಕಿಂಗ್ ಮಾಡಕ್ ಅವಕಾಶ ಇಲ್ಲ ಕೌ ಸ್ಲಾಟರ್ ಆಕ್ಟ್ ಅಲ್ಲಿ ಒಂದು. ಎರಡನೇದಾಗಿ ಒಂದೊಂದು ಗಾಡಿಗೆ 15,000 to 20,000 ವಸೂಲಿ ಮಾಡ್ತಾ ಇದ್ದಾರೆ. 15,000 to 20,000 ವಸೂಲಿ ಮಾಡ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ತರಕ್ ಬಯಸ್ತೀನಿ. ಇದರಲ್ಲಿ ಬಹುಶಃ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದು, ಅದನ್ನ ದಯಮಾಡಿ ನೀವು ಪರಿಗಣಿಸಬೇಕು. ಮುಖ್ಯವಾಗಿ ಒಂದ್ ನಿಮಿಷ ಸಭಾಪತಿಗಳೇ, ಈ ತರ 30-40 ಗಾಡಿಗಳು ಒಂದೊಂದು ವಾರಕ್ಕೆ 30-40 ಗಾಡಿಗಳು ಈ ರೀತಿಯಾಗಿ ಇಲ್ಲಿಗಲ್ ಟ್ರಾಫಿಕಿಂಗ್ ಆಫ್ ಕೌಸ್ ಅಂಡ್ ಬುಲಕ್ಸ್, ನಾಟ್ ಓನ್ಲಿ ಬಫೆಲೋಸ್, ಇದು ಕೂಡ ನಡೀತಾ ಇದೆ. ಆಮೇಲೆ ನೀವೇನು ಈ ಬ್ಯಾಡ್ಜ್ ನಂಬರ್ 190ನ ತಾತ್ಕಾಲಿಕವಾಗಿ ಅಮಾನತ್ ಮಾಡಿದಿರಾ ಅಂತ ಇಲ್ಲಿ ತಿಳಿಸ್ತೀರಾ. ದಯಮಾಡಿ ಭಾರಿ ಪ್ರಭಾವಿಗಳಿದ್ದಾರೆ ಹಿಂದ್ಗಡೆ, ಅವ್ರ ಪರವಾಗಿ ಬರ್ಬೋದು, ನಿಮ್ಮ ಮೇಲೆ ಒತ್ತಡ ವಹಿಸ್ಬೋದು. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇನೆ, ಪೀಠದ ಮೂಲಕ ಅವ್ರ ಮೇಲೆ ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನಿಷಿಯೇಟ್ ಮಾಡಿದಿರಾ ಅದು ಪಾರದರ್ಶಕವಾಗಿ ಆಗಬೇಕು, ಶಿಸ್ತು ಕ್ರಮ ಕೈಗೊಳ್ಳಬೇಕು. ದಯಮಾಡಿ ಅದನ್ನ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ಬೇರೆ ಬೇರೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಕೇಳಿದ್ದಾರೆ, ಅದಕ್ಕೆ ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೇನೆ. ಆದರೆ ಇವರು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಈಗಾಗಲೇ ನಾವು ಆ್ಯಕ್ಷನ್ ತಗೊಂಡಿದ್ದೇವೆ. ವಿಚಾರಣೆ ನಡೀತಾ ಇದೆ. ಆ ವ್ಯಕ್ತಿಯನ್ನು ನಾವು ಸಸ್ಪೆಂಡ್ ಕೂಡ ಮಾಡಿದ್ದೀವಿ. ಯಾರು ಜಯಪ್ರಕಾಶ್ CPC 190 ಅವ್ರದ್ದು ಏನು ಪ್ರಶ್ನೆ ಮಾಡಿದ್ದಾರೆ, ಅವರನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ. ಅದರಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ತಾವು ಬೇರೆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ. ಏಕೆಂದರೆ ಈಗಾಗಲೇ ನಾವು ಹಾಸನ ಜಿಲ್ಲೆಯಲ್ಲಿ 52 ಕೇಸ್ಗಳನ್ನು ನಮ್ಮ ಪೊಲೀಸ್ನವ್ರ ಮೇಲೇನೆ ಮಾಡಿದ್ದೇವೆ. ಯಾಕೆಂದರೆ ಅವರು ಬೇರೆ ಬೇರೆ ತಾವು ಹೇಳಿದಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಪೊಲೀಸರಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ಹೋಗಿ ಅವರಿಗೆ
ಈಗಾಗಲೇ ಕ್ರಮ ತಗೊಂಡಿದ್ದೀವಿ, ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. 52 ಜನರಿಗೆ ಈಗ ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ನಾವು ಅವ್ರ ಮೇಲೆ ಯಾವತ್ತೂ ಕೂಡ ನಮ್ಮಲ್ಲಿ ಕಾನೂನೇ ಇದೆ. ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳು 1965 ಅಂತೇಳಿ ಅದಕ್ಕೆ ಅಮೆಂಡ್ಮೆಂಟ್ ಕೂಡ 28ರಲ್ಲಿ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ಇದನ್ನ ಮಾನಿಟರ್ ಮಾಡ್ತಾ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ಪೊಲೀಸ್ನವರು ಕಾನೂನಿನ ವಿರುದ್ಧವಾಗಿ ಅಥವಾ ಯಾರಿಗಾದ್ರೂ ಫೇವರಿಂಗ್ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಒಂದು ನಿಮಿಷ ಮಾನ್ಯ ಅಲ್ಲ ಆ ಪ್ರಶ್ನೆಗೆ ಒಂದು ವಿಷಯ, ಈ ಏನು ಜಯಪ್ರಕಾಶ್ ಅಂತ ನೀವೇನು ಹೇಳ್ತೀರಾ, ಬ್ಯಾಡ್ಜ್ ನಂಬರ್ 190 3 ಮಹತ್ವವಾದ ಹಗರಣಗಳಿವೆ. ಒಂದು ಮುಖ್ಯವಾಗಿ ಈ ಗೋ ಸಾಗಾಣಿಕೆ ಬಗ್ಗೆ, ಲೈಫ್ ಟ್ರಾಫಿಕಿಂಗ್ ಬಗ್ಗೆ ಒಂದು ಇಷ್ಟು 3 ಹಗರಣಗಳು ಕೂಡ ನಿಮ್ಮ ಜಿಲ್ಲಾ ಮುಖ್ಯಸ್ಥರು, ಪೊಲೀಸ್ ಮುಖ್ಯಸ್ಥರಿಂದ ವರಿಷ್ಠಾಧಿಕಾರಿಗಳು ಗಮನಕ್ಕೆ ಸಾರ್ವಜನಿಕ ಅರ್ಜಿ ಒಂದು ಹಾಕಿದ್ದಾರೆ. ಇದ್ರ ಬಗ್ಗೆ ಏನ್ ಕ್ರಮ ತಗೊಂತೀರಾ? ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಿದೆ, ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಬಟ್ 3 ಗಂಭೀರವಾದ ಪ್ರಕರಣಗಳು, 3 ಮಹತ್ವದ ಹಗರಣ ಬೇರೆ ಇದರಲ್ಲಿ. ಅದಕ್ಕೆ ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು ಅಂತ ನಿಮ್ಮನ್ನು ಕೇಳಕ್ ಬಯಸ್ತೀನಿ. ಆಮೇಲೆ ಒಂದೇ ಪ್ರಶ್ನೆ, ಈಗ ಒಂದೇ ಪ್ರಶ್ನೆ, ಸಸ್ಪೆಂಡ್ ಮಾಡಿ ಕ್ರಮ ತಗೊಂಡಿದ್ದೇವೆ. ಅವರು ಅಲಿಗೇಷನ್ಸ್ ಮಾಡಿರ್ತಕ್ಕಂಥದ್ದು, ಅವರೇನೋ ಒಂದು ಭೋಜನ ಕೂಟ ಏರ್ಪಾಟ್ ಮಾಡಿ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಿ ಅಂತ ಹೇಳಿದ್ರು. ಅದಕ್ಕಾಗಿ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಹೌದೌದು, ಅದು ನಮ್ಮ ಹತ್ರನೂ ಇದೆ, ಸಿಡಿ ನಮ್ಮ ಹತ್ರನೂ ಬಂದಿದೆ. ಆದ್ರಿಂದ ಈಗ ಅದಕ್ಕೆ ಅವನ ಕಾಂಗ್ರೆಸ್ ಓಟ್ ಹಾಕಿದಾನೋ ಅಂದ್ರೂ ಕೂಡ ನಾವು ಸಸ್ಪೆಂಡ್ ಮಾಡಿದ್ವಿ. ಆಲೋಚನೆ ಮಾಡೋದು ಯಾವ ರೀತಿ ಕ್ರಮ ಮಾಡ್ತೀವಿ ನಾವು ಅಂತೇಳಿ ನಿಷ್ಪಕ್ಷವಾಗಿ ಕ್ರಮ ತಗೊಂಡಿದ್ದೀವಿ. ಅದು ಯಾವ ಪಕ್ಷಕ್ಕೆ ಬೇಕಾದ್ರೂ ಓಟ್ ಹಾಕಿದ್ರೆ ಅದು ಪ್ರಶ್ನೆ ಅಲ್ಲ. ಇಲ್ಲಿಗಲ್ ಇನ್ವಾಲ್ವ್ ಇನ್ ದಿ ಎಲೆಕ್ಟ್ರಲ್ ಪ್ರಾಸೆಸ್ ಅಂತ ಅವ್ರು ಸಾರ್ವಜನಿಕವಾಗಿ. ಸೂರಜ್ ರೇವಣ್ಣ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚಿಕ್ಕ ಗುರುತಿನ ಪ್ರಶ್ನೆ 361 ಮಾನ್ಯ ಗೃಹ ಸಚಿವರಿಗೆ. ಸಭಾಪತಿಗಳ ಉತ್ತರಗಳನ್ನು ಒದಗಿಸಲಾಗಿದೆ. ಉತ್ತರ ಸಮಾಧಾನಕರವಾಗಿದೆ. ಇಲ್ಲಿ ಸಿವಿಯಾರಿಟಿ ಆಫ್ ದಿ ಪ್ರಾಬ್ಲಮ್ ಒಂದು ಸ್ವಲ್ಪ ವಿವರಣೆ ಮಾಡಕ್ಕೆ ಬಯಸ್ತೀನಿ ಮಾನ್ಯ ಗೃಹ ಸಚಿವರಲ್ಲಿ. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ಜನರಲೈಸ್ಡ್ ಆಗಿ ಹೇಳ್ತಾ ಇಲ್ಲ, ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳೇ ಪೊಲಿಟಿಷಿಯನ್ಗಳಾಗ್ಬಿಟ್ಟಿದ್ದಾರೆ. ಯಾಕೆ ಹೇಳಕ್ ಬಯಸ್ತೀನಿ ಈ ಮಾತನ್ನ ಅಂದರೆ, ಅಕ್ರಮ ಮರಳು ಸಾಗಾಣಿಕೆ ಒಂದು, ಎರಡನೇದು ಇಲ್ಲಿ ಗ್ಯಾಮ್ಲಿಂಗು, ಮಟ್ಕ, ಲಾಡ್ಜ್ಗಳಲ್ಲಿ ಪ್ರಾಸ್ಟಿಟ್ಯೂಷನ್ನು, ನೆಗೆಟಿವ್ ಎಲಿಮೆಂಟ್ಸ್, ರೌಡಿಗಳಿಗೆ ಎನ್ಕರೇಜ್ಮೆಂಟು, ಈ ಮರ್ಡರ್ಗಳು, ಇದರಲ್ಲೆಲ್ಲ ಇಂಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟು, ಈ ರೀತಿಯಾದ ಆಂಟಿ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರೋಂಥ ಸುಮಾರು ಪೊಲೀಸ್ ಕಾನ್ಸ್ಟೇಬಲ್ಗಳು ಆಗಲೇ ನಿಮಗೆ ಬೆಳಕು ಚೆಲ್ಲಿದ್ದೀವಿ ನಾವಾಗಲೇ. ಇವು ಒಂದೇನಪ್ಪ ಅಂದರೆ, ಈ ಎಲೆಕ್ಟ್ರಲ್ ಪ್ರಾಸೆಸ್ಸಲ್ಲಿ ಇಲ್ಲಿಗಲ್ ಇನ್ವಾಲ್ವ್ಮೆಂಟು ಏನಂದರೆ, ಒಂದು 4-5 ವಿಲೇಜ್ಗಳನ್ನ ನಾವು ವಹಿಸ್ಕೊತೀವಿ, ನಾವೇ ದುಡ್ಡು ಖರ್ಚು ಮಾಡ್ತೀವಿ, ಮತ್ತು ನಾವೇ ಆಲ್ಕೋಹಾಲು, ಈಗ ಎಣ್ಣೆ ಅಂತೂ ಎಣ್ಣೆನ ಹೇಳೋಕ್ಕೋಲ್ಲ, ಆಲ್ಕೋಹಾಲು ಮತ್ತು ಮಾಂಸದ ಅಡುಗೆ, ಬಾಡೂಟ, ಇವೆಲ್ಲ ಕೆಲವು ಹಳ್ಳಿಗಳಿಗೆ ನಾವೇ ವಹಿಸ್ಕೊತೀವಿ ಅಂತ ಈ CD ಮೂಲಕ ಆಡಿಯೋ ಕಾಂಕ್ರೀಟ್ ಎವಿಡೆನ್ಸ್ ಕೂಡ ಮನೆ ಸಭಾಪತಿಗಳೇ ನಿಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ಮುಖ್ಯ ಅಧೀಕ್ಷಕರಿಗೂ ಕೂಡ ಆಗಲೇ ವಹಿಸಿದ್ದಾರೆ. ಏನು ಬ್ಯಾಡ್ಜ್ ನಂಬರ್ 190 ಬಗ್ಗೆ ನೀವು ಒಂದು ಉತ್ತರ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಆಗಲೇ ಕ್ರಮ ವಹಿಸಿದ ನಂತರ ಕೂಡ ಹೇಳಿದ್ದೀರಾ. ಮುಖ್ಯವಾಗಿ ನಿಮ್ಗೆ ಹೇಳಕ್ ಬಯಸ್ತೀನಿ, ಒಬ್ಬ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವ್ರ ಮೇಲೆ ಯಾವುದೋ ಒಂದು ಬೇರೆ ಕೇಸ್ಗೆ ಗುಮಾನ್ಯ ಕರ್ಕೊಂಡೋಗಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು ಕೂಡ ಇಲ್ಲಿ ನಿಮಗೆ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಮಾನ್ಯ ಗೃಹ ಸಚಿವರೇ. ಇಲ್ಲಿ ಇದು ಎರಡನೇ ವಿಷಯ. ಆದರೆ ಮಾನ್ಯ ಸಭಾಪತಿಗಳು ಕೂಡ ಗೋಪ್ರೇಮಿಗಳು, ಅವರ ಮೂಲಕ ಒಂದು ವಿನಂತಿ ಮಾಡಕ್ಕೆ ಬಯಸ್ತೀನಿ. ಇಲ್ಲಿ ಬನ್ನರ್ಘಟ್ಟ ಬಯೋಲಾಜಿಕಲ್ ನ್ಯಾಷನಲ್ ಪಾರ್ಕ್ ಎಕ್ಸಿಕ್ಯೂಟಿವ್ ಡೈರೆಕ್ಟರು ಒಂದು ಸಪ್ಲೈ ಆರ್ಡರು ಟೆಂಡರ್ ಇನಿಷಿಯೇಟ್ ಮಾಡ್ತಾರೆ ಪ್ರತಿ ವರ್ಷ ಫಾರ್ ದಿ ಮೀಟ್ ಟೆಂಡರ್ ಫಾರ್ ಸಪ್ಲೈ ಆಫ್ ಮೀಟ್ ಆಫ್ ಬಫೆಲೋ ಅಬೌವ್ ದಿ ಏಜ್ ಆಫ್ 13 years ಫಾರ್ ದ ಕ್ಯಾಪ್ಟಿವ್ ಕಾರ್ನಿವರಸ್ ವೈಲ್ಡ್ ಅನಿಮಲ್ಸ್. ಇದಕ್ಕೆ ಈ ಒಂದು ಲೆಟರ್ ಕಾಪಿನ ಅನೇಕ ಜೆರಾಕ್ಸ್ ಮಾಡಿಕೊಂಡು, ಈಗೇನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಚನ್ನರಾಯಪಟ್ಟಣ ತಾಲೂಕು ಟೌನ್ನಲ್ಲಿ ಪ್ರತಿ ವಾರ ಶುಕ್ರವಾರ ಸಂತೆ ನಡೆಯುತ್ತೆ. ಇದರಲ್ಲಿ ಒಂದೊಂದು ವೆಹಿಕಲ್ಗಳಲ್ಲಿ ನಿಮಗೆ ಇಲ್ಲಿ ಅವಕಾಶ ಇರೋದು ಬಫೆಲೋ ಅಬೌವ್ ದಿ ಏಜ್ ಆಫ್ 13 years ಅಂತ. ಅಲ್ಲಿ ಸ್ಲಾಟರ್ ಆಕ್ಟ್ ಪ್ರಕಾರ ಅಬೌವ್ ದಿ ಏಜ್ ಆಫ್ 13 years ಬಫೆಲೋ ಮಾತ್ರ ನೀವು ಅದು ಮಾಂಸ ಮಾತ್ರ ನೀವು ಸಾಗಾಣಿಕೆ ಮಾಡ್ಬೋದು ಅಂತ. ಇಲ್ಲಿ ಲೈವ್ ಟ್ರಾಫಿಕಿಂಗ್ ಆಫ್ ಬುಲಕ್ಸ್, ಲೈವ್ ಟ್ರಾಫಿಕಿಂಗ್ ಆಫ್
ಹಳೆ ಕೌಸು ಕೂಡ ಅಷ್ಟೇ ಇವೆಲ್ಲ ಮಾಡಿ ನಡೆಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಈ ಬ್ಯಾಡ್ಜ್ ನಂಬರ್ 190 ಅಂತ ಏನು ನಾನು ಹೆಸರು ಹೇಳಕ್ ಬಯಸಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಅವರೇ ಮೇಜರ್ ಕಿಂಗ್ ಪಿನ್ ಅಂತ ಹೇಳಕ್ ಬಯಸ್ತೀನಿ. ಈ ನಿಮ್ಗೆ ಲೈವ್ ಟ್ರಾಫಿಕಿಂಗ್ ಮಾಡಕ್ ಅವಕಾಶ ಇಲ್ಲ ಕೌಸ್ ಲಾಟರ್ ಆಕ್ಟ್ ಅಲ್ಲಿ. ಒಂದು ಎರಡನೇದಾಗಿ ಒಂದೊಂದು ಗಾಡಿಗೆ 15ರಿಂದ 20 ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ. 15ರಿಂದ 20 ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ತರಕ್ ಬಯಸ್ತೀನಿ. ಇದರಲ್ಲಿ ಬಹುಶಃ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದು. ಅದನ್ನ ದಯಮಾಡಿ ನೀವು ಪರಿಗಣಿಸಬೇಕು. ಮುಖ್ಯವಾಗಿ ಒಂದ್ ನಿಮಿಷ ಸಭಾಪತಿಗಳೇ, ಈ ತರ 30-40 ಗಾಡಿಗಳು ಒಂದೊಂದು ವಾರಕ್ಕೆ 30-40 ಗಾಡಿಗಳು ಈ ರೀತಿಯಾಗಿ ಇಲ್ಲಿಗಲ್ ಟ್ರಾಫಿಕಿಂಗ್ ಆಫ್ ಕೌಸ್ ಅಂಡ್ ಬುಲಕ್ಸ್, ನಾಟ್ ಓನ್ಲಿ ಬಫೆಲೋಸ್, ಇದು ಕೂಡ ನಡೀತಾ ಇದೆ. ಆಮೇಲೆ ನೀವೇನು ಈ ಬ್ಯಾಡ್ಜ್ ನಂಬರ್ 190ನ ತಾತ್ಕಾಲಿಕವಾಗಿ ಅಮಾನತ್ ಮಾಡಿದಿರಾ ಅಂತ ಇಲ್ಲಿ ತಿಳಿಸ್ತೀರಾ. ದಯಮಾಡಿ ಭಾರಿ ಪ್ರಭಾವಿಗಳಿದ್ದಾರೆ ಹಿಂದ್ಗಡೆ, ಅವ್ರ ಪರವಾಗಿ ಬರ್ಬೋದು, ನಿಮ್ಮಲ್ಲಿ ಒತ್ತಡ ವಹಿಸ್ಬೋದು. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇನೆ, ಪೀಠದ ಮೂಲಕ ಅವ್ರ ಮೇಲೆ ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನಿಷಿಯೇಟ್ ಮಾಡಿದಿರಾ ಅದು ಪಾರದರ್ಶಕವಾಗಿ ಆಗಬೇಕು, ಶಿಸ್ತು ಕ್ರಮ ಕೈಗೊಳ್ಳಬೇಕು. ದಯಮಾಡಿ ಅದನ್ನ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ಬೇರೆ ಬೇರೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಕೇಳಿದ್ದಾರೆ, ಅದಕ್ಕೆ ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೇನೆ. ಆದರೆ ಇವರು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಈಗಾಗಲೇ ನಾವು ಆ್ಯಕ್ಷನ್ ತಗೊಂಡಿದ್ದೇವೆ. ವಿಚಾರಣೆ ನಡೀತಾ ಇದೆ. ಆ ವ್ಯಕ್ತಿಯನ್ನು ನಾವು ಸಸ್ಪೆಂಡ್ ಕೂಡ ಮಾಡಿದ್ದೀವಿ. ಯಾರು ಜಯಪ್ರಕಾಶ್ CPC 190 ಅವ್ರದ್ದು ಏನು ಪ್ರಶ್ನೆ ಮಾಡಿದ್ದಾರೆ ಅವರನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ. ಅದರಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ತಾವು ಬೇರೆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ. ಏಕೆಂದರೆ ಈಗಾಗಲೇ ನಾವು ಹಾಸನ ಜಿಲ್ಲೆಯಲ್ಲಿ 52 ಕೇಸ್ಗಳನ್ನು ನಮ್ಮ ಪೊಲೀಸ್ನವ್ರ ಮೇಲೇನೆ ಮಾಡಿದ್ದೇವೆ. ಯಾಕೆಂದರೆ ಅವರು ಬೇರೆ ಬೇರೆ ತಾವು ಹೇಳಿದಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಪೊಲೀಸರಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ಹೋಗಿ ಅವರಿಗೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ, ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. 52 ಜನರಿಗೆ ಈಗ ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ನಾವು ಅವ್ರ ಮೇಲೆ ಯಾವತ್ತೂ ಕೂಡ ನಮ್ಮಲ್ಲಿ ಕಾನೂನೇ ಇದೆ, ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳು 1965 ಅಂತೇಳಿ ಅದಕ್ಕೆ ಅಮೆಂಡ್ಮೆಂಟ್ ಕೂಡ 22ರಲ್ಲಿ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ಇದನ್ನ ಮಾನಿಟರ್ ಮಾಡ್ತಾ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ಪೊಲೀಸ್ನವರು ಕಾನೂನಿಗೆ ವಿರುದ್ಧವಾಗಿ ಅಥವಾ ಯಾರಿಗಾದ್ರೂ ಫೇವರಿಂಗ್ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಒಂದು ನಿಮಿಷ ಮಾನ್ಯ ಅಲ್ಲ, ಆ ಪ್ರಶ್ನೆಗೆ ಒಂದು ವಿಷಯ, ಏನು ಜಯಪ್ರಕಾಶ್ ಅಂತ ನೀವೇನು ಹೇಳ್ತೀರಾ ಬ್ಯಾಡ್ಜ್ ನಂಬರ್ 190 3 ಮಹತ್ವವಾದ ಹಗರಣಗಳಿವೆ. ಒಂದು ಮುಖ್ಯವಾಗಿ ಈ ಗೋ ಸಾಗಾಣಿಕೆ ಬಗ್ಗೆ, ಲೈಫ್ ಟ್ರಾಫಿಕಿಂಗ್ ಬಗ್ಗೆ ಒಂದು 3 ಹಗರಣಗಳು ಕೂಡ ನಿಮ್ಮ ಜಿಲ್ಲಾ ಮುಖ್ಯಸ್ಥರು, ಪೊಲೀಸ್ ಮುಖ್ಯಸ್ಥರಿಂದ ವರಿಷ್ಠಾಧಿಕಾರಿಗಳು ಗಮನಕ್ಕೆ ಸಾರ್ವಜನಿಕ ಅರ್ಜಿ ಒಂದು ಹಾಕಿದ್ದಾರೆ. ಇದ್ರ ಬಗ್ಗೆ ಏನ್ ಕ್ರಮ ತಗೊಂತೀರಾ? ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಿದೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ 3 ಗಂಭೀರವಾದ ಪ್ರಕರಣಗಳು, 3 ಮಹತ್ವದ ಹಗರಣ ಬೇರೆ ಇದರಲ್ಲಿ. ಅದಕ್ಕೆ ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಕ್ ಬಯಸ್ತೀನಿ. ಆಮೇಲೆ ಒಂದೇ ಪ್ರಶ್ನೆ, ಈಗ ಒಂದೇ ಪ್ರಶ್ನೆ, ಸಸ್ಪೆಂಡ್ ಮಾಡಿ ಕ್ರಮ ತಗೊಂಡಿದ್ದೇವೆ. ಅವರು ಅಲಿಗೇಷನ್ಸ್ ಮಾಡಿರ್ತಕ್ಕಂಥದ್ದು, ಅವರೇನೋ ಒಂದು ಭೋಜನ ಕೂಟ ಏರ್ಪಾಟ್ ಮಾಡಿ ಕಾಂಗ್ರೆಸ್ನವ್ರಿಗೆ ವೋಟ್ ಹಾಕಿ ಅಂತ ಹೇಳಿದ್ರು. ಅದಕ್ಕಾಗಿ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಹೌದೌದು, ಅದು ನಮ್ಮ ಹತ್ರನೂ ಇದೆ, CD ನಮ್ಮ ಹತ್ರನೂ ಬಂದಿದೆ. ಆದ್ರಿಂದ ಈಗ ಅದಕ್ಕೆ ಅವನ ಕಾಂಗ್ರೆಸ್ ವೋಟ್ ಹಾಕಿದಾನ ಅಂದ್ರೂ ಕೂಡ ನಾವು ಸಸ್ಪೆಂಡ್ ಮಾಡಿದ್ವಿ. ಯೋಚನೆ ಮಾಡುದು ಯಾವ ರೀತಿ ಕ್ರಮ ಮಾಡ್ತೀವಿ ನಾವು ಅಂತೇಳಿ ನಿಷ್ಪಕ್ಷವಾಗಿ ಕ್ರಮ ತಗೊಂಡಿದ್ದೀವಿ ಅಂತ. ಅದು ಯಾವ ಪಕ್ಷಕ್ಕೆ ಬೇಕಾದ್ರೂ ವೋಟ್ ಹಾಕಿದ್ರೆ ಅದ್ರ ಪ್ರಶ್ನೆ ಅಲ್ಲ. ಇಲ್ಲಿಗೆ ಇನ್ವಾಲ್ವ್ ಇನ್ ದಿ ಎಲೆಕ್ಟ್ರಲ್ ಪ್ರಾಸೆಸ್ ಅಂತ ಸಾರ್ವಜನಿಕವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.